ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ಕೊಪ್ಪಳದಲ್ಲಿ KUWJ ದತ್ತಿ ನಿಧಿ ಪ್ರಶಸ್ತಿ ಪ್ರದಾನ ಸಮಾರಂಭ ನಡೆಯಿತು. ಸಂಘದ ಅಧ್ಯಕ್ಷ ಶಿವಾನಂದ ತಗಡೂರು ಅಧ್ಯಕ್ಷತೆಯಲ್ಲಿ ನಡೆದಂತಹ ಕಾರ್ಯಕ್ರಮವನ್ನು ಜಿಲ್ಲಾ ಉಸ್ತುವಾರಿ ಸಚಿವ ಶಿವರಾಜ್ ತಂಗಡಗಿ ಉದ್ಘಾಟನೆ ಮಾಡಿದರು. ಸಮಾರಂಭದಲ್ಲಿ TV5 ಕನ್ನಡದ ಪ್ರಧಾನ ಸಂಪಾದಕರಾದ ರಮಾಕಾಂತ್ ಅವರಿಗೆ ರಾಜ್ಯ ಮಟ್ಟದ KUWJ ಪ್ರಶಸ್ತಿ ಪ್ರದಾನ ಮಾಡಿ ಗೌರವಿಸಲಾಯಿತು. ಇದೇ ವೇಳೆ ಸಿಎಂ ಮಾಧ್ಯಮ ಸಲಹೆಗಾರ KV ಪ್ರಭಾಕರ್, ಕೊಪ್ಪಳ ವಿಶ್ವವಿದ್ಯಾಲಯ ಕುಲಪತಿ BK ರವಿ, ಶಾಸಕ ರಾಘವೇಂದ್ರ ಹಿಟ್ನಾಳ್ ಸೇರಿದಂತೆ ಅನೇಕ ಗಣ್ಯರು ಪತ್ರಕರ್ತರು ಭಾಗಿಯಾಗಿದ್ದರು. ಇದೇ ವೇಳೆ ಕುಲಪತಿಗಳು ಪ್ರೊಫೆಸರ್ BK ರವಿ ಅವರು ರಮಾಕಾಂತ್ ಅವರನ್ನು ಹಾಡಿ ಹೊಗಳಿದರು. ಪ್ರಶಸ್ತಿ ಸ್ವೀಕರಿಸಿ ಮಾತನಾಡಿದ TV5 ಪ್ರಧಾನ ಸಂಪಾದಕರಾದ ರಮಾಕಾಂತ್, ತಮ್ಮ ಗುರು BK ರವಿ ಸಮ್ಮುಖದಲ್ಲಿ ಪ್ರಶಸ್ತಿ ಸ್ವೀಕರಿಸಿದ್ದು ಖುಷಿ ಕೊಟ್ಟಿದೆ ಅಂತ ಸಂತಸ ಹಂಚಿಕೊಂಡರು. ಸಂಗತಿ ಅದು. ಜೊತೆಗೆ ಜವಾಬ್ದಾರಿಯನ್ನು ಜಾಸ್ತಿ ಮಾಡ್ತಕ್ಕಂಥ ಸಂಗತಿ. ಕೊಪ್ಪಳ ಕಾರ್ಯನಿರತ ಪತ್ರಕರ್ತರ ಸಂಘ, ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ, DVG ಅವರಿಂದ ಶುರುವಾದಂತಹ ಈ ಸಂಘದಿಂದ ಪ್ರಶಸ್ತಿ ಸ್ವೀಕರಿಸ್ತಿರೋದೇ ಖುಷಿ ಸಂಗತಿ. ಜೊತೆಗೆ ಇದರಲ್ಲಿ ಶಿವಾನಂದ ತಗಡೂರು ಅವರು ಮತ್ತು ಕೊಪ್ಪಳ ಜಿಲ್ಲಾ ಪತ್ರಕರ್ತರು, JN ಮೋಹನ್ ಅವರು, ಅನಂತರದಲ್ಲಿ ಪ್ರಭಾಕರ್ ಅವರು, ಅನಂತರ ಇಲ್ಲಿನ ಉಸ್ತುವಾರಿಯಾಗಿರ್ತಕ್ಕಂತಹ ಶಿವರಾಜ್ ತಂಗಡಗಿ ಸರ್ ಅವರು, ಎಲ್ಲರ ಸಮ್ಮುಖದಲ್ಲಿ ನನಗಿಂತ ಹಿರಿಯರು ಅನೇಕರೊಂದಿಗೆ ಇಲ್ಲಿ ಕೆಲಸ ಮಾಡಿದ್ದೀನಿ, ಅನೇಕರಿಂದ ಕಲ್ತಿದ್ದೀನಿ. ನಿಜವಾದ ಒಂದು ಖುಷಿ ಅನುಭವ, ಇದು ಅವಿಸ್ಮರಣೀಯ ಅನುಭವ ಅಂತ ಹೇಳ್ಬೋದು. ಅಲ್ಲ, ಈಗ ಏನಂದರೆ ಅಭಿಮಾನವನ್ನು ಮಾತ್ರ ನಾನು ದುಡ್ಡು ಕೊಟ್ಟು ಕೊಂಡ್ಕೊಳ್ಳೋಕ್ಕಾಗಲ್ಲ. ಜಗತ್ತಲ್ಲಿ ಅತ್ಯಂತ ಕಾಸ್ಟ್ಲಿ ಅಂದರೆ ಅದು ಅಭಿಮಾನ, ಮತ್ತು ಅದು ಏನು ಕೊಟ್ಟು ಕೊಂಡ್ಕೊಳ್ಳೋಕ್ಕಾಗಲ್ಲ, ಪ್ರೀತಿಯಿಂದ ಮಾತ್ರ ಸಾಧ್ಯ. ನಾವೇನೋ ಒಂದು ಸಣ್ಣ ಅಳಿಲು ಸೇವೆ ಮಾಡಿದರೆ ಅದಕ್ಕೆ ಜನ ನಮ್ಮನ್ನು ಇಷ್ಟಪಟ್ಟು ಬಂದಾಗ ಏನೋ ಒಂದು ಗುರುತಿಸುವಿಕೆ. ಜೊತೆಗೆ ನನಗಿನ್ನೂ ಜಾಸ್ತಿ ಕೆಲಸ ಮಾಡಬೇಕು ಅಂತ ಒಂದು ಹುರುಪು ಬರ್ತಕ್ಕಂಥ ಟೈಮ್ ಅದು. ಎಲ್ರಿಗೂ ಕೂಡ ಯಾರೆಲ್ಲ ಅಭಿಮಾನಿಗಳಿದ್ದಾರೋ, ಪ್ರೀತಿಯಿಂದ ನನಗೆ ಬರಮಾಡ್ಕೊಂಡಿದ್ದಾರೋ ಎಲ್ರಿಗೂ ನನ್ನ ಕಡೆಯಿಂದ ಥ್ಯಾಂಕ್ಸ್. ಅನೇಕ ಕಡೆಗಳಲ್ಲಿ ಪ್ರಶಸ್ತಿ ಏನಾಗಿದೆ ಅಂದರೆ ಅರ್ಜಿ ಹಾಕ್ಕೊಂಡು ತಗೊಳ್ಳೋದು ಅಂತಾಗಿದೆ. ಇದು ನಾನು ಯಾವುದೋ ಅರ್ಜಿ ಹಾಕಿದೆ, ನನ್ನನ್ನು ಗುರುತಿಸಿಕೊಟ್ಟಾಗ ಅದು ಬಹಳ ಖುಷಿ ಕೊಡ್ತಕ್ಕಂಥ ಸಂಗತಿ. ನಮ್ಮಲ್ಲೇನೋ ಒಂದು ಪ್ರತಿಭೆ ಇದೆ, ನಾವೇನೋ ಒಂದು ಸೇವೆ ಸಲ್ಲಿಸಿದ್ದೀವಿ ಅಂಥೇಳಿ ನಮ್ಮನ್ನೇ ಗುರುತು ಮಾಡಿ ಕೊಡ್ತಾರಲ್ಲ, ಅದರ ಮೌಲ್ಯ ಯಾವಾಗಲೂ ಜಾಸ್ತಿ. ಅದಕ್ಕೆ ನಾನು ಆಭಾರಿಯಾಗಿದ್ದೀನಿ. ಖುಷಿ ಕೊಡ್ತಕ್ಕಂಥ ಸಂಗತಿ ಅದು. ಪತ್ರಕರ್ತರ ಸಂಘದ ವಾರ್ಷಿಕ KWJ ದತ್ತಿ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಕೊಪ್ಪಳದಲ್ಲಿ ತುಂಬ ಅಚ್ಚುಕಟ್ಟಾಗಿ, ಅರ್ಥಪೂರ್ಣವಾಗಿ, ವ್ಯವಸ್ಥಿತವಾಗಿ ಮಾಡಿಕೊಟ್ಟಿದ್ದಾರೆ. ಅವರೆಲ್ಲರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಕೊಪ್ಪಳ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘ ಮತ್ತು ಇಲ್ಲಿಯ ಬಳಗ ಪತ್ರಕರ್ತರು ಮತ್ತು ಇಡೀ ಸಮೂಹ ಎಲ್ಲರೂ ಒಟ್ಟಾಗಿ ನಾವೆಲ್ಲರೂ ಒಂದೇ ಅನ್ನುವ ರೀತಿಯಲ್ಲಿ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಿಕೊಟ್ಟಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ನಮಗೆ KWJ ದತ್ತಿ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಇಲ್ಲಿಯ ಸಚಿವರಾದಂಥ ಶಿವರಾಜ್ ತಂಗಡಗಿಯವರು, ಮುಖ್ಯಮಂತ್ರಿಗಳ ಮಾಧ್ಯಮ ಸಲಹೆಗಾರರಾದಂಥ KV ಪ್ರಭಾಕರ್ ಅವರು ಸೇರಿದಂತೆ ಅನೇಕ ಗಣ್ಯರುಗಳು ಎಲ್ಲ ಬಂದಿದ್ದರು. ವಿಶೇಷವಾಗಿ ನಮ್ಮ KWJ ದತ್ತಿ ಅವಾರ್ಡಿಗೆ ಅಂದರೆ ಕನಿಷ್ಠ ಅವರಿಗೆ 20 ವರ್ಷ ವೃತ್ತಿಯಲ್ಲಿ ಸರ್ವಿಸ್ ಮಾಡಿರಬೇಕು, ಕನಿಷ್ಠ 50 ವರ್ಷ ದಾಟಿರಬೇಕು. ಈ ಥರದ ಒಂದು ಮಾನದಂಡವನ್ನು ಇಟ್ಕೊಂಡು ಆಯ್ಕೆ ಮಾಡಿದ್ವಿ. ಇಡೀ ರಾಜ್ಯಾದ್ಯಂತ ಅದರಲ್ಲಿ ಇರ್ಬೋದು, ಯಾವುದು ಮುದ್ರಣ ಮಾಧ್ಯಮ ಇರ್ಬೋದು, ಎಲೆಕ್ಟ್ರಾನಿಕ್ ಮೀಡಿಯಾ ಇರ್ಬೋದು, ಹಾಗೆ ವೆಬ್ಸೈಟು ಮತ್ತು ಬೇರೆ ಆ್ಯಂಗಲಲ್ಲಿ ಎಲ್ಲರೂ ಆಯ್ಕೆ ಮಾಡಿದ್ವಿ. ಬೆಸ್ಟ್ ಆ್ಯಂಕರ್ ಅಂತಲೂ ಕೂಡ ಆಯ್ಕೆ ಮಾಡಿದ್ವಿ. ಅವರೆಲ್ಲರೂ ಕೂಡ ಇಲ್ಲಿ ಬಂದು ನಮ್ಮ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ದತ್ತಿ ಪ್ರಶಸ್ತಿಯನ್ನು ಪಡ್ಕೊಂಡಿದ್ದಾರೆ. ಅವರಿಗೆ ಪ್ರದಾನ ಮಾಡಿದ್ದೇವೆ. ಈ ವೇದಿಕೆಯಲ್ಲಿ ಅತ್ಯಂತ ಅರ್ಥಪೂರ್ಣವಾದ ಕಾರ್ಯಕ್ರಮ ಆಗಿದೆ. ಎಲ್ಲರಿಗೂ ಧನ್ಯವಾದಗಳು. ಕಾರ್ಯನಿರತ ಪತ್ರಕರ್ತರ ಸಂಘದ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಆಶ್ರಯದಲ್ಲಿ ಕೊಪ್ಪಳದಲ್ಲಿ ಇದೇ ಪ್ರಥಮ ಬಾರಿಗೆ ದತ್ತಿ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ನಡೀತು. ಭಾಳ ಸಂತೋಷದ ವಿಷಯ ಅಂದರೆ ಮಾಧ್ಯಮ ಕ್ಷೇತ್ರದಲ್ಲಿ ಅವರು ನಮ್ಮ ಅನೇಕ ವಿದ್ಯಾರ್ಥಿಗಳು ತಮ್ಮ ಅನೇಕ ಪೂರ್ವಂತ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಅದರಲ್ಲೂ ಕೂಡ ವಿಶೇಷವಾಗಿ ನಮ್ಮ ರಮಾಕಾಂತ್ ಭಾಳಷ್ಟು ವರ್ಷಗಳ ಕಾಲ ವಿದ್ಯುನ್ಮಾನ ಮಾಧ್ಯಮದಲ್ಲಿ ಸೇವೆ ಮಾಡಿ ಅವ್ರದ್ದೇ ಆದಂಥ ಒಂದು ಛಾಪನ್ನು ಮೂಡಿಸಿದ್ದಾರೆ. ಇವತ್ತೊಬ್ಬ ಸೆಲೆಬ್ರಿಟಿ ಆಗಿದ್ದಾರೆ. ಇಲ್ಲ ಭಾಳ ಜನಕ್ಕೆ
ಸಾಮಾಜಿಕ ಹೊಣೆಗಾರಿಕೆಯ ಸಿದ್ಧಾಂತವನ್ನು ಅನುಷ್ಠಾನಗೊಳಿಸೋ ಕೆಲವೇ ಪತ್ರಕರ್ತರಲ್ಲಿ ನಮ್ಮ ಅನೇಕ ವಿದ್ಯಾರ್ಥಿಗಳು ಕೂಡ ಇದ್ದಾರೆ ಅನ್ನುವಂಥದ್ದು ನಮಗೆ ಭಾಳ ಹೆಮ್ಮೆ ತಂದಿರತಕ್ಕಂಥ ವಿಷಯ.